ನನ್ನ ಲೈಫಲ್ಲಿ ಕ್ಯೂ ನಿಂತು ಒಂದು ಫುಡ್ಡಿಗೆ ಅಂತ ವೆಯ್ಟ್ ಮಾಡಿದಂತಹ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಹಲೋ ಫ್ರೆಂಡ್ಸ್, ನಾನಿವತ್ತು ಬಂದಿದ್ದೇನೆ ಮಂಗಳೂರಿನ ಮಚ್ಚಿಲಿ ರೆಸ್ಟೋರೆಂಟಿಗೆ. ತುಂಬ ಸಲ ನಾನು ಆನ್ಲೈನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆದಂತಹ ವಿಡಿಯೋ ನೋಡಿದ್ದೆ. ಬಟ್ ಇವತ್ತು ನಾನು ಇಲ್ಲಿಗೆ ಅಂತೇಳಿ ಬಂದವಳೇನಲ್ಲ, ಪಾಸ್ಪೋರ್ಟ್ ಆಫೀಸಿಗೆ ಬರಲಿಕ್ಕಿತ್ತು, ಹಾಗೆ ಲಂಚಿಗೆ ಟೈಮ್ ಆಗಿತ್ತು. ಸೊ ಇಲ್ಲಿಗೆ ಬರುವ ಅಂತೇಳಿ ಬಂದಿದ್ವಿ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಸೀಟ್ ಸಿಕ್ಕಿತ್ತು. ಫಸ್ಟಿಗೆ ನಮ್ಮದು ಮೆನು ಕಾರ್ಡ್ ಕೂಡ ಬಂತು. ಅದರಲ್ಲಿ ಯಾವುದೇ ಥರದ ಪ್ರೈಸ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರಲಿಲ್ಲ. ಯಾಕಂದರೆ ಆ ಒಂದು ಸೀಸನ್ಗೆ ತಕ್ಕಂತೆ ರೇಟನ್ನು ಅವರು ಫಿಕ್ಸ್ ಮಾಡ್ತಾರಂತೆ. ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಗೀ ಫಿಶ್ ಗೀ ರೋಸ್ಟ್, ಪ್ರೌನ್ಸ್ ಗೀ ರೋಸ್ಟ್, ಆಮೇಲೆ ಕಿಂಗ್ ಫಿಶ್ ಗೀ ರೋಸ್ಟ್, ಆಮೇಲೆ 2 ಮೀಲ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿದ ತಕ್ಷಣ ನಮಗೆ ಫಸ್ಟಿಗೆ ಬಂದದ್ದು ಮಸಾಲ ಮಜ್ಜಿಗೆ. ಆ ಒಂದು ಬಿಸಿಲಿಗೆ ನಮಗೆ ಕುಡಿಯುವಾಗ ತುಂಬ ಒಂದು ರಿಫ್ರೆಶ್ ಆದಂತಹ ಒಂದು ಫೀಲ್ ನಮಗೆ ಸಿಕ್ಕಿತ್ತು. ಆಮೇಲೆ ನಾವು ಆರ್ಡ್ರ್ ಮಾಡಿದಂತಹ ಗೀ ಫಿಶ್ ರೋಸ್ಟ್ ಆಗಲಿ, ಪ್ರೌನ್ಸ್ ರೋಸ್ಟ್ ಆಗಲಿ ಅಥವಾ ಕಿಂಗ್ ಫಿಶ್ ರೋಸ್ಟ್ ಎಲ್ಲ ಕೂಡ ಬಂತು. ಹಾಗೆ ನಾವು ಮೀಲ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ 2. ನಿಮಗೆ ಬೇಕಾದರೆ ವೈಟ್ ರೈಸ್ ಬೇಕಾದರೆ ವೈಟ್ ರೈಸ್ ಹೇಳ್ಬೋದು, ಬಾಯ್ಲ್ಡ್ ರೈಸ್ ಬೇಕಾದರೆ ಬಾಯ್ಲ್ಡ್ ರೈಸ್ ಕೂಡ ಹೇಳ್ಬೋದು. ಇದು ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿರುತ್ತೆ. ಇದರ ಜೊತೆಗೆ ನಿಮಗೆ ಫಿಶ್ ಕರಿ, ಆಮೇಲೆ ಸಾಂಬಾರ್, ರಸಮ್ ಎಲ್ಲ ಕೂಡ ಕೊಡ್ತಾರೆ. ಸ್ವಲ್ಪ ಪಪ್ಪಡು ಮತ್ತು ಪ್ರೌನ್ಸ್ ಮಸಾಲ, ಆಮೇಲೆ ಸ್ವಲ್ಪ ತರಕಾರಿ ಪಲ್ಯ ಎಲ್ಲ ಕೂಡ ಇದರ ಜೊತೆ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಮೇಯ್ನಾಗಿ ಇಲ್ಲಿದ್ದು ಹೇಳಬೇಕಂದ್ರೆ ಫಿಶ್ಶಿದ್ದು ಫ್ರೆಶ್ನೆಸ್ ತುಂಬ ಫ್ರೆಶ್ ಆಗಿದ್ದು, ತುಂಬ ಜ್ಯೂಸಿ, ಮಸಾಲ ಎಲ್ಲ ಗೀ ಎಲ್ಲ ಜಾಸ್ತಿ ಹಾಕಿ ಕಾಂಪ್ರಮೈಸೇ ಇಲ್ಲ ಟೇಸ್ಟಲ್ಲಿ, ಅಷ್ಟು ಟೇಸ್ಟಿಯಾಗಿತ್ತು. ನೀವು ಯಾವಾಗಾದರೂ ಒಮ್ಮೆ ಫಿಶ್ಶಿದ್ದು ಫೇವ್ರೆಟ್ ಆದಂತಹ ಏನಾದರೂ ತಿನ್ನಬೇಕಂತಿದ್ರೆ ಖಂಡಿತವಾಗ್ಲೂ ಈ ಒಂದು ಗೀ ಫಿಶನ್ನು ಟ್ರೈ ಮಾಡಿ ನೋಡಿ. ನನಗಂತೂ ನನ್ನ ಲೈಫಲ್ಲಿ ಮೈ ಮೋಸ್ಟ್ ಫೇವ್ರೆಟ್ ಆದಂತಹ ಒಂದು ಫಿಶ್ ಅಂದರೆ ಅದು ನೇಮೀನ್ ಅಂತಲೇ ನಾನು ಹೇಳ್ತೇನೆ. ಬಾಯಲ್ಲಿಟ್ಟರೆ ಕರಗೋಗ್ಬಿಡುತ್ತೆ, ಅಷ್ಟು ಒಂದು ಟೇಸ್ಟಿ ಆದಂತಹ ಫಿಶ್. ಕಿಂಗ್ ಫಿಶ್ ಏನೂ ಅಲ್ಲ, ಅದಕ್ಕಿಂತ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ನಾನು ನೋಡಿ ಯಾವ ಥರ ತಿಂದು ಖಾಲಿ ಮಾಡಿದ್ದೇನೆ ಅಂತ. ನಾನು ಊಟ ಏನೂ ತಿನ್ನಲಿಲ್ಲ, ಖಾಲಿ ಮೀನನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟೆ. ಆಮೇಲೆ ಇಲ್ಲಿದ್ದು ಕ್ವಾಂಟಿಟಿ ಅಂತ ಹೇಳೋದೇ ಬೇಡ, ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀಟಾಗಿ ಕ್ಲೀನಾಗಿ ಇಟ್ಟಿದ್ರು. ನಮಗೆ ಅದುವೇ ಅಲ್ವಾ ಬೇಕಾಗಿರೋದು, ಊಟ ಮಾಡುವಾಗ ಸ್ವಲ್ಪ ಕ್ಲೀನಾಗಿದ್ದರೆ ತುಂಬ ಒಳ್ಳೆಯದಾಗಿರುತ್ತೆ. ನಾವು ಊಟ ಮಾಡಿ ಹೊರಗಡೆ ಬರುವಾಗ ಆಲ್ಮೋಸ್ಟ್ 2.5 ಗಂಟೆ ಆಗಿತ್ತು. ಆಗ ಕೂಡ ಕ್ಯೂ ಅಷ್ಟೇ ಜನ ಅಲ್ಲಿ ತುಂಬಿದ್ರು. ಈ ಫಿಶ್ಗೋಸ್ಕರನೇ ಇಲ್ಲಿ ಎಲ್ಲರೂ ಬರುತ್ತಾರೆ ಅಂತ ಅನಿಸ್ಕೋತೀನಿ. ಈಗ ನಾನು ಕೈಯೆಲ್ಲ ತೊಳೆದು ನಮಗೆ ಬಿಲ್ಲೆಲ್ಲ ಬಂತು, ಅದನ್ನೆಲ್ಲ ಪೇ ಮಾಡಿ ನಾನು ಹೋಗ್ತಾ ಇದ್ದೇನೆ. ನಿಮ್ಗೆ ಯಾರಿಗಾದರೂ ಲೊಕೇಶನ್ ಬೇಕಾದರೆ ಕೆಳಗಡೆ ಮೆನ್ಷನ್ ಮಾಡಿರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್. ಅಸ್ಸಲಾಮು ಅಲೈಕುಮ್. ನಮಸ್ಕಾರ.